ಈ ಹುಡುಗನನ್ನು ಒಂದು ದೊಡ್ಡ ವಿಶೇಷ ಪೆಟ್ಟಿಗೆಯೊಳಗೆ ಬಂಧಿಸಲಾಗಿತ್ತು. ಅಲ್ಲಿಂದ ಹೊರಬರಲು ಯಾವುದೇ ದಾರಿಯಿರಲಿಲ್ಲ. ಹುಡುಗ ಸುತ್ತಮುತ್ತ ನೋಡಿದನು, ಆದರೆ ಅವನಿಗೆ ಎಲ್ಲಿಯೂ ಬಾಗಿಲು ಕಾಣಿಸಲಿಲ್ಲ. ಆಗ ಅವನಿಗೆ ಒಂದು ಮಾಯಾ ಪೆನ್ ಸಿಕ್ಕಿತು. ಆರಂಭದಲ್ಲಿ ಹುಡುಗ ತುಂಬಾ ಹೆದರಿಕೊಂಡಿದ್ದನು. ನಂತರ ತಮಾಷೆಗೆ ಒಂದು ಸೊಳ್ಳೆಯ ಚಿತ್ರವನ್ನು ಬಿಡಿಸಿದನು. ಇದ್ದಕ್ಕಿದ್ದಂತೆ ನಿಜವಾಗಿಯೂ ಒಂದು ದೊಡ್ಡ ಸೊಳ್ಳೆ ಕಾಣಿಸಿಕೊಂಡಿತು ಮತ್ತು ಹುಡುಗ ತುಂಬಾ ಹೆದರಿಬಿಟ್ಟನು. ಆಗ ಹುಡುಗನಿಗೆ ಇದು ಒಂದು ಮಾಯಾ ಪೆನ್ ಎಂದು ಅರ್ಥವಾಯಿತು. ತಕ್ಷಣವೇ ಅವನು ಸೊಳ್ಳೆ ಹೊಡೆಯುವ ರಾಕೆಟ್ನ ಚಿತ್ರ ಬಿಡಿಸಿದನು ಮತ್ತು ಅದು ಕೂಡ ನಿಜವಾಗಿಯೇ ಬಂದಿತು. ಹೊಡೆದು ಕೊಂದನು. ಇದರಿಂದ ಹುಡುಗ ತುಂಬಾ ಖುಷಿಪಟ್ಟನು. ಪಿಜ್ಜಾ ಬಾಕ್ಸ್ನ ಚಿತ್ರ ಬಿಡಿಸಿದನು. ಪಿಜ್ಜಾ ಬಾಕ್ಸ್ ಬಂದರೂ ಅದರೊಳಗೆ ಏನೂ ಇರಲಿಲ್ಲ. ನಂತರ ಅವನು ಒಂದು ಪಿಜ್ಜಾದ ತುಂಡಿನ ಚಿತ್ರ ಬಿಡಿಸಿದನು. ಅದು ಕೂಡ ನಿಜವಾಗಿಯೇ ಬಂದಿತ್ತು. ಆದರೆ ಒಂದು ತುಂಡಿನಿಂದ ಹುಡುಗನಿಗೆ ತೃಪ್ತಿಯಾಗಲಿಲ್ಲ. ಅವನು ಚಿತ್ರದಲ್ಲಿದ್ದ ಪಿಜ್ಜಾಕ್ಕೆ ಇನ್ನೂ ತುಂಡುಗಳನ್ನು ಸೇರಿಸಿದನು. ತಕ್ಷಣವೇ ಸಂಪೂರ್ಣ ಪಿಜ್ಜಾ ಅವನ ಮುಂದೆ ಕಾಣಿಸಿಕೊಂಡಿತು ಮತ್ತು ಹುಡುಗ ಆರಾಮವಾಗಿ ಪಿಜ್ಜಾ ತಿಂದನು. ನಂತರ ಕುಳಿತುಕೊಳ್ಳಲು ಒಂದು ಸೋಫಾದ ಚಿತ್ರ ಬಿಡಿಸಿದನು. ಸೋಫಾ ಕೂಡ ನಿಜವಾಗಿಯೇ ಬಂದಿತು. ನಂತರ ನಿಧಾನವಾಗಿ ತನ್ನ ಎಲ್ಲಾ ಅಗತ್ಯ ವಸ್ತುಗಳನ್ನು ಬಿಡಿಸಿ ಪಡೆದುಕೊಂಡನು ಮತ್ತು ಸಂತೋಷದಿಂದ ಕುಣಿಯಲು ಶುರು ಮಾಡಿದನು. ಆಗ ಒಂದು ಕಾಗದದಲ್ಲಿ ತನ್ನ ನೆಚ್ಚಿನ ಹುಡುಗಿಯ ಚಿತ್ರವನ್ನು ನೋಡಿದನು. ಈ ಪೆನ್ನಿನಿಂದ ಹುಡುಗಿಯ ಚಿತ್ರ ಬಿಡಿಸಿದರೆ ಅವಳು ನಿಜವಾಗಿಯೇ ಬರುತ್ತಾಳೆ ಎಂದು ಯೋಚಿಸಿದನು. ತಕ್ಷಣವೇ ಹುಡುಗಿಯ ಚಿತ್ರವನ್ನು ಬಿಡಿಸಿದನು. ಹುಡುಗಿ ನಿಜವಾಗಿಯೇ ಅವನ ಮುಂದೆ ಕಾಣಿಸಿಕೊಂಡಳು. ಆದರೆ ಆತುರದಲ್ಲಿ ಹುಡುಗ ಅವಳ ಬಾಯಿಯನ್ನು ಬಿಡಿಸಲು ಮರೆತಿದ್ದನು. ಅದರಿಂದ ಹುಡುಗಿಗೆ ಉಸಿರಾಡಲು ಸಾಧ್ಯವಾಗುತ್ತಿರಲಿಲ್ಲ. ಹುಡುಗ ತಕ್ಷಣವೇ ಅವಳ ಬಾಯಿಯನ್ನು ಬಿಡಿಸಿದನು. ಅದರಿಂದ ಹುಡುಗಿಗೆ ಸ್ವಲ್ಪ ಸಮಾಧಾನವಾಯಿತು. ಆದರೂ ಹುಡುಗಿ ತುಂಬಾ ಹೆದರಿಕೊಂಡಿದ್ದಳು. ಅವಳು ಇಲ್ಲಿಂದ ಹೊರಗೆ ಹೋಗಬೇಕೆಂದು ಬಯಸಿದಳು, ಆದರೆ ಅವಳಿಗೂ ಯಾವುದೇ ಬಾಗಿಲು ಕಾಣಿಸಲಿಲ್ಲ. ಇದರಿಂದ ಹುಡುಗಿ ತುಂಬಾ ಆತಂಕಕ್ಕೊಳಗಾದಳು. ಹುಡುಗ ಅವಳನ್ನು ಖುಷಿಪಡಿಸಲು ಅವಳಿಗೆ ಇಷ್ಟವಾದ ವಸ್ತುಗಳ ಚಿತ್ರಗಳನ್ನು ಬಿಡಿಸಲು ಆರಂಭಿಸಿದನು. ನಿಧಾನವಾಗಿ ಹುಡುಗಿ ಸಂತೋಷವಾಗಲು ಶುರು ಮಾಡಿದಳು.